ಪಾಪು ಸ್ವಲ್ಪ ಕಾರ್ ನಿಲ್ಸು. ಇಲ್ಲ. ನಾನು ಇಲ್ಲೇ ಅಂಗಡಿಲಿ ಸಾಮಾನು ತಗೊಂಡು ಕ್ಯಾಬಲ್ಲಿ ಹೋಗ್ತೀನಿ. ನೀನು ಹೊರಡು, ಪರವಾಗಿಲ್ಲ. ಹುಷಾರು ಮೇಡಮ್. ಆಯ್ತು ಪಾಪು, ನೀನು ಹೊರಡು. ಏನು ಎಲ್ಲೆಲ್ಲೋ ಅಪ್ಲಿಕೇಶನ್ ಹಾಕಿದ್ದೆ, ಕೆಲಸ ಸಿಕ್ಕೇ ಬಿಡುತ್ತೆ ಅಂತಿದ್ಯಲ್ಲ. ಈಗ ನೋಡಿದ್ರೆ ವಾಂಟೆಡ್ ಕಾಲಮ್ ಹುಡುಕ್ತಾ ಕೂತಿದ್ದೀಯಾ? ತಾತ, ಅಪ್ಲಿಕೇಶನ್ ಹಾಕಿದ್ದೀನಿ, ಅದರಲ್ಲೆಲ್ಲ ಕೆಲಸ ಸಿಗ್ಬೇಕಲ್ಲ, ಅದಕ್ಕೆ ವಾಂಟೆಡ್ ಕಾಲಮ್ನ ಚೆಕ್ ಮಾಡ್ತಿದ್ದೆ. ಓಡೋದವಳೆ, ಒಂದು ಕೆಲಸ ಮಾಡು. ನನಗೆ ಗೊತ್ತಿರೋ ಒಂದು ಆಫೀಸ್ ಇದೆ, ಅಲ್ಲಿ ಏನಾದ್ರು ಕೆಲಸ ಖಾಲಿ ಇದೆಯಾ ಅಂತ ಕೇಳ್ತೀನಿ. ಹೇಗಿದ್ರು ನೀನು ಕಂಪ್ಯೂಟರ್ ಕೋರ್ಸ್ ಮಾಡಿದ್ದೀಯಲ್ವಾ, ನಿನ್ನ ಬಯೋಡೇಟಾ ಕೊಟ್ಟಿರು, ಅಲ್ಲಿ ಏನಾದ್ರು ಕೆಲಸ ಖಾಲಿ ಇದ್ದರೆ ಕೊಡ್ತಾರೆ. ತಾತ, ಅದು ಕಂಪ್ಯೂಟರ್ ಕೋರ್ಸು. ಓ, ಕಂಪ್ಯೂಟರ್ ಕೋರ್ಸ್ ಅಂತ ತುಳಸಿ ಹತ್ರ ನೀನು ಹಠ ಮಾಡಿ ದುಡ್ಡು ತಗೊಂಡು ಹೋದಿಯಲ್ಲ, ಅದು ಸುಳ್ಳು. ಇನ್ನೂ ಏನೇನು ಸುಳ್ಳು ಹೇಳಿದ್ದೀಯಾ? ಒಂದು ಕೆಲಸ ಮಾಡು ಓಡೋದವಳೆ, ನೀನು ಹೇಳಿರೋ ಸುಳ್ಳನ್ನೆಲ್ಲ ಒಂದು ಲಿಸ್ಟಲ್ಲಿ ಬರ್ಕೊಟ್ಬಿಡು. ನಿನ್ನ ಹತ್ರ ಮಾತಾಡೋವಾಗಲೆಲ್ಲ ನಾನು ಅದನ್ನು ನೋಡಿಕೊಂಡು ಆಮೇಲೆ ಮಾತಾಡ್ತೀನಿ. ತಾತ, ನೀನೇ ನನಗೆ ಕೆಲಸ ಹುಡ್ಕೋದು ಬೇಡ, ನಾನೇ ಹುಡ್ಕೊಳ್ತೀನಿ, ನೀನು ಸುಮ್ಮನೆ ಹೋಗು. ಯಾಕೆ? ಕೆಲಸ ಸಿಕ್ತು, ಕೆಲಸ ಮಾಡ್ತಾ ಇದ್ದೀನಿ ಅಂತ ನಮ್ಮ ಹತ್ರ ಇನ್ನೊಂದು ಸಲ ಸುಳ್ಳು ಹೇಳಿ ಯಾಮಾರಿಸೋದಕ್ಕ? ತಾತ, ಸುಳ್ಳು ಅನ್ನೋ ಪದಕ್ಕೆ ಸ್ಪೆಲ್ಲಿಂಗೇ ನನಗೆ ಗೊತ್ತಿಲ್ಲ, ಸುಮ್ಮನೆ ಏನೇನೋ ಹೇಳಬೇಡ. ಓ, ಸುಳ್ಳು ಅನ್ನೋ ಪದಕ್ಕೆ ನಿಂಗೆ ಸ್ಪೆಲ್ಲಿಂಗೇ ಗೊತ್ತಿಲ್ವಾ? ಈಗ ನಾನು ಕಲಿಸ್ತೀನಿ. ತಾತ, ತಾತ ಏನು ಮಾಡ್ತಿದ್ಯಾ? ನನಗೆ ಚಿಕ್ಕ ಮಗು ಅಲ್ಲ. ಚಿಕ್ಕ ಮಗುಗಿಂತ ಜಾಸ್ತಿ ತಪ್ಪು ಮಾಡ್ತಾ ಇದೀಯಾ ನೀನು. ಹಾಗಂತ ಹೊಡೆಯೋದು ಸರಿಯಲ್ಲ ತಾತ. ಹೊಡಿತಿದ್ರೆ ನೀ ಕಲಿಯೋದಿಲ್ವೇ? ನಾನು ಕಲಿತೀನಿ ಅಂತ ಹೇಳ್ತಿದ್ದೀನಲ್ಲ. ನಾನು ಕಲಿಸ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಸಿರಿ ಸಿರಿ, ನೋಡು ಸಿರಿ, ತಾತ ನನಗೆ ಪಾಠ ಕಲಿಸ್ತಾರಂತೆ. ತಾತ, ಏನಿದೆಲ್ಲ? ಇನ್ನೇನು ಮತ್ತೆ, ಇವಳು ಇದುವರೆಗೂ ಮಾತಾಡಿರೋದ್ರಲ್ಲಿ ಅರ್ಧಕ್ಕರ್ಧ ಸುಳ್ಳೇನೆ. ಕೆಲಸ ಮಾಡ್ತಾ ಇದ್ದೀನಿ, ಟೈಲರಿಂಗ್ ಮಿಷಿನ್ ತಗೋತೀನಿ, ಕಂಪ್ಯೂಟರ್ ಕೋರ್ಸ್ ಸೇರಿದ್ದೀನಿ, ಅದು ಇದು ಅಂತ ನನ್ನನ್ನು ಇವ್ರ ಅಮ್ಮನ್ನು ಯಾಮಾರಿಸಿ ಇವಾಗ ಏನೂ ಗೊತ್ತಿಲ್ಲದೆ ಇರೋ ಮಗು ಥರ ಆಡ್ತಾ ಇದ್ದಾಳೆ. ತಾತ, ಆಗಿದ್ದಾಗೋಯ್ತು, ಇನ್ನು ಮುಂದೆ ಅವಳು ಹೀಗೆಲ್ಲ ಮಾಡಲ್ಲ ಅಂತ ಹೇಳ್ತಿದ್ದಾಳಲ್ಲ, ನೀವ್ಯಾಕೆ ಸುಮ್ಮನೆ ಟೆನ್ಷನ್ ತಗೋತೀರಾ? ಹಾಗಂತ ಸುಮ್ಮನೆ ಇರೋಕ್ಕಾಗತ್ತಾ ಸೊಗಲಾಡಿ? ಕೆಲಸ ಅಂತ ಕೆಲಸ, ಇವಳು ಈ ಥರ ಹುಡುಕ್ತಾ ಇದ್ರೆ ಸಿಕ್ಕಾಗೆ ಕೆಲಸ. ಸಂಧ್ಯಾ, ನೀನು ಕೆಲಸ ಹುಡುಕೋದ್ರ ಬದಲು ಏನಾದರೂ ಬಿಸ್ನೆಸ್ ಮಾಡ್ಬೋದಲ್ವಾ? ಬಿಸ್ನೆಸ್ಸಾ? ಬಿಸ್ನೆಸ್ ಮಾಡಬೇಕು ಅಂದರೆ ಏನಾದರೂ ಬಂಡವಾಳ ಬೇಕಲ್ವಾ ಸಿರಿ? ನಿಂಗೆ ಬಿಸ್ನೆಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ಲೋನ್ ತೊಗೊಂಡು ಮಾಡ್ಬೋದಲ್ವಾ ಸಂಧ್ಯಾ? ಒಂದು 5 ಲಕ್ಷ ರೂಪಾಯಿ ಸಾಲ ಅಂತ ಇಸ್ಕ, ಯಾವ್ದಾದ್ರು ಒಳ್ಳೆ ಜಾಗದಲ್ಲಿ ಒಂದು ಅಂಗಡಿ ಓಪನ್ ಮಾಡಿ ಹೊಸ ಬಿಸ್ನೆಸ್ ಶುರು ಮಾಡೋಣ. ದುಡ್ಡು ಬಂದಿದೆ ನನಗೆ, 5 ಲಕ್ಷ ರೂಪಾಯಿ ಬಂದಿದೆ. ದೀಪಿಕಾ ನನ್ನ ಅಕೌಂಟ್ಗೆ ದುಡ್ಡು ಹಾಕಿದ್ದಾಳೆ ಮಾವ. ಅಯ್ಯಯ್ಯೋ, ಮತ್ತೆ ಸಾಲ ಮಾಡೋದಾ? ಈಗ ಸಾಲ ತಗೊಂಡೇ ಸಿಕ್ಕಾಕೊಂಡಿದ್ದೀನಿ. ಮಾವ ಎಲ್ಲಿ ಹೋಗಿದ್ದಾರೋ ಏನೋ. ಈ ವಿಷಯ ಏನಾದರೂ ಅಮ್ಮಂಗೂ ತಾತಂಗೂ ಗೊತ್ತಾದರೆ ತಾತ ಈಗ ಕೋಲಲ್ಲಿ ಹೊಡಿಯೋಕ್ಕೆ ಬಂದಿದ್ದಾರೆ, ಆಮೇಲೆ ಕಲ್ಲಲ್ಲೇ ಹೊಡಿತಾರೆ ಅಷ್ಟೆ. ಏನು ಯೋಚನೆ ಮಾಡ್ತಿದ್ಯಾ ಸಂಧ್ಯಾ? ಏನಿಲ್ಲ, ಬಿಸ್ನೆಸ್ ಅಂದ್ರಲ್ಲ, ಅದೆಲ್ಲ ನನ್ನ ಕೈಯಲ್ಲಿ ಆಗುತ್ತಾ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ, ಇನ್ನೂ ಇದು ಉದ್ಧಾರ ಆದ ಹಾಗೇನೆ. ಮಕ್ಕ ನೋಡು.
ಶಾರ್ವರಿ ಅವ್ರ ಸ್ಮಶಾನಕ್ಕೆ ಯಾಕೆ ಬಂದ್ರು? ಅವ್ರ ಪರಿಚಯ ಇರೋರು ಯಾರಾದ್ರೂ ತೀರ್ಕೊಂಡಿರ್ಬೋದಾ? ಆದ್ರೆ ಇಲ್ಲಿ ಯಾರೂ ಕಾಣ್ತಾನೆ ಇಲ್ವಲ್ಲ. ಅವ್ರೊಬ್ರೆ ಒಳಕ್ಕೆ ಯಾಕೆ ಹೋದ್ರು? ಅವ್ರನ್ನೇ ಕೇಳಲಾ? ಅಥವಾ ನಾನು ನೋಡಿದ್ದು ಶಾರ್ವರಿನೇ ಅಲ್ವಾ? ಬೇರೆ ಯಾರನ್ನೂ ನೋಡಿ ಶಾರ್ವರಿ ಅಂತ ಅನ್ಕೊಂಡ? ಬೇಡ ಬೇಡ, ಅವ್ರ ಮನೆಗೆ ಬರಲಿ, ಆಮೇಲೆ ವಿಚಾರಿಸಿದ್ರಾಯ್ತು. ಆ ಮಾಧವನ್ ಮನೇನು ಇದೇ ಥರ ಉರ್ದು ಹೋಗ್ಬೇಕು. ಅವನು ನರಳಿ ನರಳಿ ಸಾಯ್ಬೇಕು. ಆದಷ್ಟು ಬೇಗ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ನಾನು ಮಾಡ್ತೀನಿ. ಅವ್ರು ಯಾರನ್ನು ಉಳಿಸಲ್ಲ. ನಿನಗಾಗಿರೋ ನೋವಿಗೆ, ನಿನಗಾಗಿರೋ ಅನ್ಯಾಯಕ್ಕೆ ನಾನು ತೀರಿಸ್ಕೊಳ್ತೀನಿ ಅಕ್ಕ. ಕಂಗ್ರ್ಯಾಚುಲೇಷನ್ ಸರ್. ಇಂಥ ದೊಡ್ಡ ಟೆಂಡರ್ ನಮ್ಮ ಕಂಪ್ನಿಗೆ ಎಷ್ಟೋ ವರ್ಷಗಳಾದ್ಮೇಲೆ ಸಿಗ್ತಿದೆ. ಸರ್, ನೀವು ಕೊಟ್ಟಿದ್ದ PPT ಅಂತೂ ತುಂಬ ಚೆನ್ನಾಗಿತ್ತು ಸರ್. ನೀವು ಪ್ರೆಸೆಂಟ್ ಮಾಡಬೇಕಾದಾಗಲೇ ಈ ಟೆಂಡರ್ ನಮಗೆ ಸಿಗುತ್ತೆ ಅಂತ ನನಗೆ ಅನಿಸ್ತಿತ್ತು ಸರ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಟೆಂಡರ್ ಏನೋ ಸಿಕ್ಕಿದೆ, ಆದರೆ ಇನ್ಮೇಲೆ ನಾವೆಲ್ಲರೂ ಇದ್ರ ತಕ್ಕ ಹಾಗೆ ಕೆಲಸ ಮಾಡಬೇಕು. ಇವತ್ತಿನ ಮೀಟಿಂಗ್ ಸಕ್ಸಸ್ ಆಗೋದಕ್ಕೆ ಇವರೇ ಕಾರಣ. ಸರ್ ಏನಿದೆಲ್ಲ? ನಾವಿವತ್ತು ಪ್ರೆಸೆಂಟ್ ಮಾಡಿದ PPTಯಿಂದಾನೆ ಇವತ್ತಿನ ಟೆಂಡರ್ ನಮ್ದಾಗಿದ್ದು. ನಿಜವಾಗ್ಲೂ ಸರ್? ಕಂಗ್ರ್ಯಾಚುಲೇಷನ್ಸ್. ಕಾಂಗ್ರಾಟ್ಸ್ ನಿನ್ಗೆ ಹೇಳ್ಬೇಕು ಸಮರ್. ಇದೆಲ್ಲ ಆಗಿದ್ದು ನಿನ್ನಿಂದ. ಥ್ಯಾಂಕ್ ಯು ಸೋ ಮಚ್. ಸರ್ ನಂದೇನಿಲ್ಲ, ಎಲ್ಲ ನಿಮ್ಮ ಶ್ರಮ ಅಷ್ಟೇ. ಅಭಿ, ಎಂಥ ಗುಡ್ ನ್ಯೂಸ್ ಅಲ್ವಾ? ಇವತ್ತಿನ ಟೆಂಡರ್ ನಮ್ಮದೇ ಆಯಿತು. ಇವತ್ತು ಫುಲ್ ಪಾರ್ಟಿ ಮಾಡಿಬಿಡೋಣ. ಕಾಂಗ್ರಾಟ್ಸ್ ಎಲ್ರಿಗೂ. ಮಧು ಅವರೇ, ಆಫೀಸ್ ಸ್ಟಾಫ್ಗೆ ಸ್ವೀಟ್ ಅರೇಂಜ್ ಮಾಡಿ. ಅವಿ ಸರ್ ಮತ್ತು ಅಭಿ ಮಧ್ಯ ನನ್ನಿಂದನೇ ಮನಸ್ತಾಪ ಆಗ್ತಿದೆಯಾ? ಒಳ್ಳೇದಾಗಲಿ ಅವಿ.
ನಿನ್ನಿಂದಾಗಿ ಈಗ ನಮ್ಮ ಕಂಪನಿ ಪ್ರಾಫಿಟ್ ಮುಖ ನೋಡ್ತಾ ಇದೆ. ಆಫೀಸಿಂದ ಕಾಲ್ ಬಂದಿತ್ತು, ಎಲ್ಲರೂ ನಿನ್ನನ್ನು ಹೊಗಳ್ತಾ ಇದ್ದಾರೆ. ಇದೆಲ್ಲ ನೀವು ಹಾಕಿಕೊಟ್ಟಿದ್ದಾರೆ ಅಪ್ಪ, ನಾನು ನಡೀತಾ ಇದ್ದೀನಿ ಅಷ್ಟೆ. ಇದು ಖಂಡಿತ ದೊಡ್ಡಸ್ತಿಕೆ ಅಲ್ಲ. ನಿನಗಿರೋ ಬುದ್ಧಿವಂತಿಕೆ ಜೊತೆ ಈ ವಿನಯನೇ ನಿನ್ನನ್ನು ಗೆಲ್ಲಿಸ್ತಾ ಇರೋದು ಅವಿ. ಒಳ್ಳೇದಾಗಲಿ. ಥ್ಯಾಂಕ್ಸ್ ಅಮ್ಮ. ನಿಮ್ಮ ಪ್ರೀತಿ ನಾನು ಗೆಲ್ಲೋ ಶಕ್ತಿ ಕೊಟ್ಟಿದೆ ಅಂದರೆ ಅದು ತಪ್ಪಾಗಲ್ಲ. ನಿಮ್ಮ ಆಶೀರ್ವಾದ ಇದ್ದರೆ ನಾನು ಯಾವಾಗಲೂ ಗೆಲ್ತಾನೆ ಇರ್ತೀನಿ. ಚಿಕ್ಕಪ್ಪ, ಏನ್ ಮಾಡ್ತಿದ್ಯಾವಿ? ಈ ಮನೆಗೆ ತುಳಸಿ ಅವರು ಭಾವ ದೊಡ್ಡವರು, ಅವ್ರ ಆಶೀರ್ವಾದ ತಗೊಂಡ್ಯಲ್ಲ ಅಷ್ಟೇ ಸಾಕು. ಇಲ್ಲ ಚಿಕ್ಕಮ್ಮ, ನಾವು ಚಿಕ್ಕವರು ಇದ್ದಾಗಿಂದಾನು ನಮ್ಮನ್ನು ಸಾಕಿ ಸಲಹೆದಿರ. ಇವತ್ತು ನಾವೇನಾದರೂ ಸಾಧನೆ ಮಾಡಿದ್ದೀವಂದರೆ ಅದಕ್ಕೆ ನೀವೇ ಕಾರಣ. ನಿಮ್ಮ ಆಶೀರ್ವಾದನೂ ನನಗೆ ತುಂಬ ಮುಖ್ಯ. ಅಭಿ ಹೇಳಿದನ್ನ ಕೇಳಿಸ್ಕೊಂಡ್ರಿ ಅಲ್ವಾ? ಅವನಿಗೆ ನಮ್ಮ ಆಶೀರ್ವಾದನೂ ಮುಖ್ಯ ಅಂತೆ. ಆಶೀರ್ವಾದ ಮಾಡೋಣ. ಸಾಯಿಸೋಕೆ ಅಂತ ಬಂದಿರೋಳನ್ನ ಸಾಕಿದಾಳೆ ಅಂತ ತಪ್ಪು ತಿಳ್ಕೊಂಡಿದ್ಯಾ ಅವಿ? ಇವಳು ನಿನಗೆ ಆಶೀರ್ವಾದ ಮಾಡೋಳಲ್ಲ, ಶಾಪ ಹಾಕುವಂಥವಳು. ಒಳ್ಳೇದಾಗಲಿ. ಶಾರ್ವರಿ ಅವರು ಸ್ಮಶಾನಕ್ಕೆ ಯಾಕೆ ಹೋಗಿದ್ರು ಅಂತ ಕೇಳಲಾ? ಬೇಡ ಬೇಡ, ಈಗ ಕೇಳೋದು ಬೇಡ. ಇಂಥ ಒಳ್ಳೆ ಟೈಮ್ನಲ್ಲಿ ಅವ್ರ ಹತ್ರ ಇಂಥ ವಿಷಯ ಎಲ್ಲ ಮಾತಾಡೋದು ಬೇಡ. ಅವಿ ಮಾತು ನಿಜ. ಈ ಮನೆಗಾಗಲಿ ಕಂಪನಿಗಾಗಲಿ ಶಾರ್ವರಿ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಈ ಮನೆ ಜವಾಬ್ದಾರಿನ, ಕಂಪನಿ ಜವಾಬ್ದಾರಿನ ತನ್ನ ಹೆಗಲ ಮೇಲೆ ಹೊತ್ಕೊಂಡು ತುಂಬ ವರ್ಷ ನಡೆಸಿದ್ದಾಳೆ ನಮ್ಮ ಶಾರ್ವರಿ. ಥ್ಯಾಂಕ್ಸ್ ಬಾವ, ನನ್ನ ಮೇಲೆ ನಂಬಿಕೆ ಇಟ್ಟು ಎಲ್ಲ ಜವಾಬ್ದಾರಿನೂ ಕೊಟ್ಟಿದ್ರಲ್ಲ. ನಾನು ನಿಮಗೆ ಯಾವಾಗಲೂ ಋಣಿಯಾಗಿರಬೇಕು. ನಿಮ್ಮ ನಂಬಿಕೆನೇ ನನಗೆ ಶಕ್ತಿ ಬಾವ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಅಭಿ ಮತ್ತು ದೀಪಿಕಾ ಕಾಣಿಸ್ತಿಲ್ಲ? ದೀಪಿಕಾ ಕೈ ನೋವು ಅಂತ ಟ್ಯಾಬ್ಲೆಟ್ ತಗೊಂಡು ಮಲಗಿದ್ದಾಳೆ. ಅಭಿ ಆಫೀಸಿಗೆ ಹೋಗಿದ್ದಾನೆ ಅಂತಾನೆ ಹೇಳಿದ್ಲು. ಯಾಕೆ ಆಫೀಸಿಗೆ ಬರಲಿಲ್ವಾ? ಬ್ರೋ, ಎಲ್ಲರಿಗೂ ಸ್ವೀಟ್ ಕೊಟ್ಟೆ, ನನಗೆ ಮಾತ್ರ ಸ್ವೀಟ್ ಕೊಡಲ್ವಾ? ನಿನಗೆ ಒಂದೇಳು ಸಾಲತ್ತೆ, ಫುಲ್ ಬಾಕ್ಸ್ ತಗೋ. ಥ್ಯಾಂಕ್ ಯು ಬ್ರೋ. ಮನೆಗೆ ದೊಡ್ಡೋರು ಅಂತ ಇವರೆಲ್ಲಾರ್ದು ಆಶೀರ್ವಾದ ತಗೊಂಡೆ. ಮನೆಗೆ ಚಿಕ್ಕೋಳು ನಾನು, ನನ್ನ ಆಶೀರ್ವಾದ ಬೇಡ್ವಾ? ಸರಿ. ಇವನಂತೂ ಉದ್ಧಾರ ಆಗಲ್ಲ, ಏನಾರು ಮಾಡ್ಕೊಂಡು ಸಾಯ್ಲಿ. ನೀನ್ ಯಾಕೋ ಬಂದೆ ಇಲ್ಲಿ? ಬಿಡೋಣ. ಮರ್ಯಾದಿಂದ ಗಾಡಿ ಹತ್ತು, ಇಲ್ಲಾಂದ್ರೆ ಅಡಿ ಬೀಳುತ್ತೆ.
ಮೋಸ ಎಲ್ಲ ಮೋಸ ಯಾರು ನಂಬಕ್ಕಾಗಲ್ಲ ಯಾರು ನನ್ನ ಪರವಾಗಿಲ್ಲ ಎಲ್ಲರೂ ಮೋಸ ನಾನು ಯಾರು ನಂಬಲ್ಲ ನನ್ನೂ ಯಾರು ನಂಬಲ್ಲ ಮೋಸ ಎಲ್ಲ ಮೋಸ ಆಫೀಸರು ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಏನಾದರೂ ತಪ್ಪು ತಿಳ್ಕೊಂಡಿದ್ದಾನ? ಅದಕ್ಕೆ ಇಷ್ಟೊಂದು ಕುಡ್ದಿದ್ದಾನ? ಅವ್ರು ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ. ಅಂತ ಅಣ್ಣನ ಪಡೆಯೋಕ್ಕೆ ನೀನು ಪುಣ್ಯ ಮಾಡಿರಬೇಕು. ಆದರೂ ಯಾಕೋ ನೀನು ಹೀಗಾಡ್ತೀಯ? ತುಳಸಿಯವರೇ, ನೀವು ಎಷ್ಟೊತ್ತು ಅಂತ ಕಾಯ್ತೀರಾ? ಇಷ್ಟೊತ್ತಾದ್ಮೇಲೆ ಬರ್ತಾನೆ ಅಂದರೆ ಅವನು ಊಟ ಮಾಡಿಕೊಂಡೇ ಬರ್ತಾನೆ. ಬನ್ನಿ, ನೀವು ಮಲ್ಕೊಳ್ಳಿ. ಇಲ್ಲ, ಅವ್ನು ಬಂದ್ಬಿಡ್ಲಿ. ಅವನು ಊಟ ಮಾಡಿದ್ರೆ ಸರಿ, ಇಲ್ಲಾಂದರೆ ಊಟ ಬಡಿಸ್ಬಿಟ್ಟು ಬರ್ತೀನಿ. ಹಾಗಂತ ನೀವು ನಿದ್ದೆಗೆಡ್ತೀರಾ? ನಾ ಅಲ್ಲಿಗೆ ಬಂದು ಮಲ್ಕೊಂಡ್ರು ನಿದ್ದೆ ಬರಲ್ಲ. ಅವನು ಬಂದಿದ್ದಾನೋ ಇಲ್ವೋ ಅಂತ ಒದ್ದಾಡ್ತಾನೆ ಇರ್ತೀನಿ. ನೀವು ಹೋಗಿ ಮಲ್ಕೊಳ್ಳಿ. ಸರಿ ತುಳಸಿಯವರೇ, ನೀವು ಇಷ್ಟು ಕಾಳಜಿ ಮಾಡ್ತೀರಾ, ಆದರೆ ಅವನಿಗೆ ನಿಮ್ಮ ಕಾಳಜಿ ಪ್ರೀತಿ ಯಾವಾಗ ಅರ್ಥ ಆಗುತ್ತೋ. ಯಾಕವಿ, ನಿದ್ದೆ ಬರ್ತಾ ಇಲ್ವಾ? ಇಲ್ಲ ಅಮ್ಮ, ಅಭಿ ಇನ್ನೂ ಬರಲಿಲ್ವಲ್ಲ, ಅದಕ್ಕೆ ಬಂದೆ. ಅಭಿ, ಅಭಿ ಸಾಹೇಬ್ರು ಪ್ರಜ್ಞೆ ತಪಾಸ್ ತಗೊಂಡಿದ್ದಾರೆ. ಮತ್ತೇಳಿವರೆಗೂ ಮತ್ತೇನು ಮಾತಾಡಲ್ಲ ಅನ್ಸುತ್ತೆ. ಸಮಟ್, ಸರಿ ಬಾ, ಇಲ್ಲೇ ಅವನ್ನ ಮಲ್ಸೋಣ. ಅವಿ, ಅವನಿಗೆ ನೀರೇನಾದರೂ ಕೊಡ್ಲಾ? ನೀರ ಅದೆಲ್ಲ ಏನು ಬೇಡಮ್ಮ, ಈಗಾಗಲೇ ಕುಡಿದಿರೋ ಜಾಸ್ತಿ ಆಗಿರುತ್ತೆ. ಈ ನೀರಿಗೇನು ಜಾಗ ಇರುತ್ತೆ? ಮತ್ತೆ ಈಗ ಊಟ? ಅದೆಲ್ಲ ಏನು ಬೇಡ. ಇವನು ಸ್ವಲ್ಪ ಹೊತ್ತು ಇಲ್ಲೇ ಮಲಗಲಿ, ಎಚ್ಚರ ಆದ್ಮೇಲೆ ರೂಮಿಗೆ ಹೋಗಿ ಮಲಗ್ತಾನೆ. ಸರಿ, ನಾನಿನ್ನು ಹೊರಡ್ತೀನಿ. ಥ್ಯಾಂಕ್ಸ್ ಸಮರ್ಥ. ನೀನು ಇಲ್ಲ ಅಂದಿದ್ದಿದ್ರೆ ಇವನು ಎಲ್ಲಿ ಬಿದ್ದಿರ್ತಿದ್ನೋ ಏನೋ. ಪಾಪು, ಇಂಥವ್ರಿಗೆಲ್ಲ ಕಾಯ್ತಾ ಕೂತ್ಕೊಂಡು ನಿಮ್ಮ ನಿದ್ದೆ ಹಾಳು ಮಾಡ್ಕೋಬೇಡಿ. ನಿದ್ದೆಗೆಟ್ರೆ ಆರೋಗ್ಯ ಹಾಳಾಗುತ್ತೆ. ಥ್ಯಾಂಕ್ಸ್ ಪಾಪು. ಬಾ, ಊಟ ಮಾಡ್ಕೊಂಡು ಹೋಗುವಂತೆ. ಏನು ಬೇಕಾಗಿಲ್ಲ. ನೀವಿಲ್ಲಿ ನಿಮ್ಮ ಮಕ್ಕಳು ಊಟಕ್ಕೆ ಬರಲಿ ಅಂತ ಹೇಗೆ ಕಾಯ್ತಾ ಇರ್ತೀರೋ ಹಾಗೆ ನಮ್ಮ ಮನೇಲಿ ನನ್ನ ಹೆಂಡತಿ ನನಗೋಸ್ಕರ ಕಾಯ್ತಾ ಇರ್ತಾಳೆ. ನನ್ನನ್ನು ಕಾಯೋಕ್ಕೆ ಅಂತ ಅಮ್ಮ ಅಂತೂ ಇಲ್ಲ. ಸದ್ಯ ಅವಳಾದ್ರೂ ಕಾಯ್ತಾಳಲ್ಲ, ಈಗ ಅವಳೇ ನನಗೆಲ್ಲ. ಹುಷಾರು ಪಾಪು.